ಸದಾ ಉಕ್ಕಿ ಹರಿಯುವ ನದಿಗಳು ಪ್ರಕೃತಿಯ ಶಕ್ತಿಯನ್ನು ನಿರಂತರವಾಗಿ ನೆನಪಿಸುತ್ತವೆ. ಪ್ರಕೃತಿಯ ಭಾಷೆಯಲ್ಲಿಯೇ ತಾಳ್ಮೆಯಿಂದ ಉತ್ತರಿಸುವ ಒಬ್ಬ ವ್ಯಕ್ತಿ ಅಲ್ಲಿ ಜನಿಸಿದರು. ಸೇತುವೆಗಳನ್ನು ನಿರ್ಮಿಸಿದ ವ್ಯಕ್ತಿ ಹೇಲಿ ವಾರ್, ಪದ್ಮಶ್ರೀ 2026. ಭಾರತದ ದೂರದ ಪೂರ್ವ ಬೆಟ್ಟಗಳಲ್ಲಿ ಮಾನ್ಸೂನ್ ತನ್ನ ಕಥೆಯನ್ನು ಧಾರಾಕಾರ ಮತ್ತು ಬಿರುಗಾಳಿ ಮೂಲಕ ಬರೆಯುತ್ತದೆ. ಪ್ರಕೃತಿಯ ವಿರುದ್ಧ ಹೋರಾಡುವುದಿಲ್ಲ, ಅವರು ಆಲಿಸುತ್ತಾರೆ. 1957ರಲ್ಲಿ ಮೇಘಾಲಯದ ಸೋರಾ ಬಳಿಯ ಸಿಯೇಜ್ ಎಂಬ ದೂರದ ಹಳ್ಳಿಯಲ್ಲಿ ಖಾಸಿ ಬೆಟ್ಟಗಳ ಸಾಮಾನ್ಯ ಕುಟುಂಬದಲ್ಲಿ ಹೇಲಿ ವಾರ್ ಜನಿಸಿದರು. 10 ವರ್ಷ ವಯಸ್ಸಿನಲ್ಲಿ ಆಧುನಿಕ ಜಗತ್ತಿನಲ್ಲಿ ಅಪರೂಪದ ಸಂಪ್ರದಾಯವನ್ನು ಅಳವಡಿಸಿಕೊಂಡರು. ತಾಳ್ಮೆ ನಿಮಿಷಗಳಲ್ಲಿ, ವರ್ಷಗಳಲ್ಲಿ ಅಳೆಯಲಾಗುವುದಿಲ್ಲ, ಆದರೆ ತಲೆಮಾರುಗಳಲ್ಲಿ ಅಳೆಯಲಾಗುತ್ತದೆ. ನದಿಗಳಿಗೆ ಅಡ್ಡಲಾಗಿ ಸಜೀವ ಬೇರು ಸೇತುವೆಗಳನ್ನು ನಿರ್ಮಿಸುವ ಸಂಪ್ರದಾಯ ಖಾಸಿ ಜನರ ಶ್ರೀಮಂತ ಪರಂಪರೆಯಲ್ಲಿ ಒಂದು ಅಮೂಲ್ಯ ರತ್ನ. ರಬ್ಬರ್ ಅಂಜೂರ ಅಂದ್ರೆ ಫಿಗ್ ಟ್ರೀ ಮರವಾದ ಫಿಕಸ್ ಇಲಾಸ್ಟಿಕ್ ಆದ ವೈಮಾನಿಕ ಬೇರುಗಳಿಂದ ಮಾಡಲಾದ ಈ ಸೇತುವೆಗಳು ರೂಪುಗೊಳ್ಳಲು ದಶಕಗಳೇ ಬೇಕಾಗುತ್ತವೆ. ಅವು ತಿರುಚಿ ಸದೃಢವಾಗಿ ಬೆಳೆಯುತ್ತವೆ, ಕಾಡಿನ ಭಾಗವಾಗುತ್ತವೆ. ಇದು ಮಾನವನ ಜಾಣ್ಮೆ ಮತ್ತು ಪ್ರಕೃತಿಯ ಶಕ್ತಿಯ ಅನನ್ಯ ಸಂಯೋಜನೆ. ನನ್ನ ಅಜ್ಜ ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಅಲ್ಲಿ ಬೇರು ಸೇತುವೆಗಳಿಲ್ಲ. ಜನರು ನದಿ ದಾಟಲು ಮೈಲುಗಟ್ಟಲೆ ನಡೆಯಬೇಕಾಗಿತ್ತು. ನಮ್ಮ ಹೊಲಗಳಿಗೆ ಹೋಗಲು ಅದೊಂದೇ ದಾರಿ. ಜೀವಂತ ಬೇರು ಸೇತುವೆಗಳನ್ನು ಹೇಗೆ ನಿರ್ಮಿಸುವುದು ಅಂತ ನನ್ನ ಅಜ್ಜ ನನಗೆ ಕಲಿಸಿದರು. ಬೇರುಗಳನ್ನು ಹೇಗೆ ಆರಿಸಬೇಕು, ನೋಡಿಕೊಳ್ಳಬೇಕು ತೋರಿಸಿಕೊಟ್ಟರು. ನದಿಗೆ ಅಡ್ಡಲಾಗಿ ಗಟ್ಟಿಯಾಗುವವರೆಗೆ ಅವುಗಳನ್ನು ಹೇಗೆ ಸಂಭಾಳಿಸಬೇಕು ಎಂಬುದನ್ನು ತಿಳಿಸಿದರು. ಈ ಸೇತುವೆಗಳು ನಮಗೆ ನದಿ ದಾಟಲು ಸಹಾಯ ಮಾಡುವುದಷ್ಟೇ ಅಲ್ಲ, ನಮ್ಮ ಹೆಗ್ಗುರುತಾಗಿವೆ. ಕಾಳು ಮೆಣಸು ಮತ್ತು ಅಡಿಕೆ ತೋಟಗಳಲ್ಲಿನ ಜವಾಬ್ದಾರಿಗಳ ಹೊರತಾಗಿಯೂ ಹೇಲಿ ವಾರ್ ಸೇತುವೆಯ ನಿರ್ವಹಣೆಯನ್ನು ನೋಡಿಕೊಳ್ಳುತ್ತಾರೆ. ಅವನ್ನು ಸ್ವಚ್ಛಗೊಳಿಸಿ ಗಟ್ಟಿಮುಟ್ಟಾಗಿಸಿ ಅವುಗಳ ಬೆಳವಣಿಗೆಗೆ ಮಾರ್ಗದರ್ಶನ ನೀಡುತ್ತಾರೆ. ಜೀವಂತ ಸೇತುವೆ ಎಂದಿಗೂ ಸಾಯೋಲ್ಲ, ಆದರೆ ಜೀವಂತ ಜೀವಿಗಳಂತೆ ನೋಡಿಕೊಳ್ಳಬೇಕು. ಇವಾಗ ಪ್ರತಿ ವರ್ಷ 10,000ಕ್ಕೂ ಹೆಚ್ಚು ಪ್ರವಾಸಿಗರು ಅದ್ಭುತ ರಚನೆ ನೋಡಲು ಸೇಜ್ಗೆ ಭೇಟಿ ನೀಡುತ್ತಾರೆ. ಅದರ ಸೌಂದರ್ಯ ಪ್ರತಿನಿಧಿಸುವ ಬುದ್ಧಿವಂತಿಕೆ ಮತ್ತು ಯಾವುದೇ ಮಾಲಿನ್ಯವಲ್ಲದ ಎಂಜಿನಿಯರಿಂಗ್ ನಿಂದ ಆಕರ್ಷಿತರಾಗುತ್ತಾರೆ. ಮೇಘಾಲಯದಲ್ಲಿ ನಾವು ನಮ್ಮ ಸಂಪ್ರದಾಯಗಳನ್ನು ಗೌರವಿಸುತ್ತೇವೆ ಮತ್ತು ಈ ಜೀವಂತ ಬೇರು ಸೇತುವೆಗಳನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತೇವೆ ಎಂಬುದು ನನಗೆ ಖುಷಿ ನೀಡಿದೆ. ಇದು ನನಗೆ ಗೌರವವಷ್ಟೇ ಅಲ್ಲ, ನನ್ನ ಕುಟುಂಬ, ನನ್ನ ಹಳ್ಳಿ, ನನ್ನ ಅಜ್ಜ, ನನ್ನ ಅಪ್ಪನಿಗೂ ಗೌರವ ತಂದುಕೊಟ್ಟಿದೆ. ಅವರು ಪ್ರಕೃತಿಯ ವಿರುದ್ಧವಲ್ಲ, ಅದರೊಂದಿಗೆ ಬದುಕಲು ಕಲಿಸಿಕೊಟ್ಟಿದ್ದಾರೆ. ಶ್ರೀ ಹೇಲಿ ವಾರ್, ಪದ್ಮಶ್ರೀ 2026. ಕೋಟಿ ಕೋಟಿ ನಮಸ್ಕಾರ.